ದಾವಣಗೆರೆ ಜಿಲ್ಲೆಯ ಅವರಿಗೆರೆ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರೀ ಮಹಾತಾಯಿ ದೊಡ್ಡಮ್ಮ ದೇವಿಯ ಜಾತ್ರೆ ನಡೀತಿದೆ. ಆ ಜಾತ್ರೆಯ ವಿಶೇಷತೆ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಅರ್ಚಕರಾದಂಥ ಚಂದ್ರಪ್ಪನವರು ನಮ್ಮ ಜೊತೆಲಿ ಇದ್ದಾರೆ. ಬನ್ನಿ ಜಾತ್ರೆ ಬಗ್ಗೆ ಅವ್ರನ್ನ ಕೇಳೋಣ. ಸರ್, ಪ್ರತಿ ವರ್ಷ ಅದ್ದೂರಿಯಾಗಿ ಅವರಿಗೆರೆ ಗ್ರಾಮದಲ್ಲಿ ಜಾತ್ರೆ ನಡೀತಿದೆ. ಆ ಜಾತ್ರೆಯ ವಿಶೇಷತೆ ಏನು ತಿಳಿಸ್ಕೊಳ್ಳಿ. ಈ ವರ್ಷ ಪ್ರತಿ ವರ್ಷ ಜಾತ್ರೆ ಶ್ರೀ ಮಹಾತಾಯಿ ದೊಡ್ಡಮ್ಮ ದೇವಿ ಜಾತ್ರೆ ಬಂಧುಣಿವಿ ಆದ ನಂತರ ಒಂದು ವಾರದಲ್ಲಿ ದೊಡ್ಡಮ್ಮ ದೇವಿ ಮಂಗಳವಾರ ಬುಧವಾರ ನಡೆಯಲಿದೆ. ಪ್ರತಿ ವರ್ಷದಂತೆ ಮಂಗಳವಾರ ಮಹಾ ಅಭಿಷೇಕ ಮತ್ತು ಬುಧವಾರ ಮಹಾತಾಯಿ ಬಲಿ ಮತ್ತು ನಂತರ ಭಕ್ತಾದಿಗಳಿಂದ ಪ್ರತಿ ಪೂಜೆ ನಡೆಯುತ್ತದೆ. ಸುತ್ತಮುತ್ತಲ ಯಾವ ಗ್ರಾಮದ ಭಕ್ತರುಗಳೆಲ್ಲ ಇಲ್ಲಿ ಬಂದು ಪೂಜೆ ಸುತ್ತಮುತ್ತ ಅವರಿಗೆರೆ ಗ್ರಾಮದ ಸುತ್ತಮುತ್ತ ತೋಳಹುಣಸೆ, ಬಾಡ ಕ್ರಾಸ್, ಕೊಡ್ನಹಳ್ಳಿ, ಕಲಪನಹಳ್ಳಿ, ಚಿಕ್ಕನಹಳ್ಳಿ, ನೆಟ್ಟೊಳ್ಳಿ ಈ ಕಡೆಯಿಂದ ಸುತ್ತಮುತ್ತ ಎಲ್ಲ ಭಕ್ತಾದಿಗಳಿಂದ ಆಗ್ತದೆ. ಎಲ್ಲ ಬಂದು ಭಕ್ತಾದಿಗಳಿಗೆ ಏನು ಆರೈಕೆ ನಡೀತಿದೆ ಕೇಳ್ತಾರೆ. ಅದರಿಂದ ಒಂದು ಒಳ್ಳೆಯ ಅವರು ಏನು ಮನಸ್ಸಿನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಆರೈಕೆ ಏನಿದೆಯಲ್ಲ, ಒಂದು ಮಕ್ಕಳ ಸಂತಾನ ಆಗಿರಲಿ, ಮತ್ತು ಏನೋ ಒಂದು ಕಷ್ಟ ಸುಖ ಆಗಿರಲಿ ಅದರಲ್ಲಿ, ಮತ್ತು ಯಾವುದೇ ಒಂದು ತೊಂದರೆಗಳು ಆಪತ್ತುಗಳಲ್ಲಿ ಆಗಲಿ ಅಮ್ಮನಲ್ಲಿ ಬೇಡಿಕೊಂಡು ಹೋದರೆ ಒಂದು ಒಳ್ಳೆಯ ಅವರಿಗೂ ಸುಖಕರವಾದ ಒಂದು ಜೀವನ, ಅಮ್ಮನ ಒಂದು ಶಕ್ತಿ ಮಹಿಮೆಯಿಂದ ಪ್ರತಿಫಲ ಸಿಗುತ್ತದೆ. ಅವರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ. ಎಲ್ಲರಿಗೂ ಒಂದು ಒಳ್ಳೆಯದಾಗಿದೆ. ಕೇಳಿದ್ರಲ್ಲ ವೀಕ್ಷಕರೇ, ಅವರಿಗೆರೆಯಲ್ಲಿ ನೆಲೆಸಿರುವಂಥ ಶ್ರೀ ದೊಡ್ಡಮ್ಮ ದೇವಿಯ ಆಶೀರ್ವಾದವನ್ನು ನೀವು ಪಡೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಆಗುವಂಥ ತೊಂದರೆಗಳ ಬಗ್ಗೆ ಪರಿಹಾರಗಳು ಸಿಗುತ್ತೆ. ಮತ್ತು ತಾಯಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ತಾ ಇದ್ದಾಳೆ. ನೀವು ಕೂಡ ಬಂದು ಆಶೀರ್ವಾದ ಪಡೆಯಿರಿ.